ಚಿನ್ನಯ್ಯ ಕೂಡ ಸೌಜನ್ಯ ಬಗ್ಗೆ ಹೇಳ್ಕೊಂಡಿದ್ದಾನೆ. ಸೌಜನ್ಯ ಮೃತದೇಹ ಸಿಕ್ಕ ಕಡೆಯೇ ಬೇರೆ ಹೆಣವನ್ನು ಹಾಕಿದ್ದಾನೆ. ಮಣ್ಣ ಸಂಕದಲ್ಲಿ ಹಲವು ಶವ ಹೂತಿಟ್ಟಿದ್ದಾಗಿ ಆತನ ಹೇಳ್ಕೊಂಡಿದ್ದಾನೆ. ಸೌಜನ್ಯ ಮೃತದೇಹವನ್ನು ಹೂತು ಹಾಕಲು ಸಂಚು ನಡೆದಿತ್ತಂತೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನೇ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾನೆ. ಚಿನ್ನಯ್ಯನನ್ನ ಬ್ರೈನ್ ಮ್ಯಾಪಿಂಗ್ ಮಂಪರು ಪರೀಕ್ಷೆಗೆ ಒಳಪಡಿಸೋದಕ್ಕೆ ಒತ್ತಾಯ ಹೆಚ್ಚಾಗ್ತಾ ಇದೆ. ಇದನ್ನ ದೂರಿನಲ್ಲಿ ಸೌಜನ್ಯ ತಾಯಿ ಕುಸುಮಾವತಿ ಕೂಡ ಮನವಿಯನ್ನ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಶಿ ಹ್ಯಾಸ್ ರಿಕ್ವೆಸ್ಟೆಡ್ ನ್ಯಾರ್ಕೋ ಅನಾಲಿಸಿಸ್ನ ಅವಶ್ಯಕತೆ ಇದೆ, ಅದನ್ನು ಮಾಡಿ ಅಂತ. ಹೌದೌದು, ಅಲ್ಲಿ ಫೋನ್ ಮಾಡಿ ಹೇಳಿದರು ಆಫೀಸಿಂದ. ನಮಗೆ ಅಲ್ಲಿ ನದಿ ಹತ್ತ ಸೌಜನ್ಯ ಮಾಹಿತಿ ಕಚೇರಿಯಿಂದ ಮ್ಯಾನೇಜ್ಮೆಂಟು ಉಡುಪುರು ಫೋನ್ ಮಾಡಿ ಹೇಳಿದರು, ಈ ರೀತಿ ನದಿ ಪಕ್ಕದಲ್ಲಿ ಎಲ್ಲಿಯಾದರೂ ಸೌಜನ್ಯನ ಹೆಣ ಬಿದ್ದ ಜಾಗದಲ್ಲಿ ಚಪ್ಪಲಿ ಎಲ್ಲ ಇದ್ದರೆ ಹಾಗೆ ಗುಡಿಸುವಾಗಿ ಹೋಗಿ ಎಲ್ಲ ಸುಟ್ಟಾಕಿ ಅಂತ ಹೇಳಿದರು. ನಾವು ಹೋಗಿ ಅದನ್ನು ಸುಟ್ಟಾಕಿದ್ವಿ. ಅಲ್ಲಿ ಒಂದು 4-5 ಜೊತೆ ಚಪ್ಪಲಿತ್ತು, ಅದನ್ನೆಲ್ಲ ಗುಡ್ಡೆ ಮಾಡಿ ಹಾಗೆ ಒಟ್ಟಿಗೆ ಕಸದೊಟ್ಟಿಗೆ ಬೆಂಕಿ ಕೊಟ್ಟು ಬಂದ್ವಿ. ಹೌದೌದು, ಅಲ್ಲಿ ಫೋನ್ ಮಾಡಿ ಹೇಳಿದರು ಆಫೀಸಿಂದ. ನಮಗೆ ಅಲ್ಲಿ ನದಿ ಹತ್ತ ಸೌಜನ್ಯ ಮಾಹಿತಿ ಕಚೇರಿಯಿಂದ ಮ್ಯಾನೇಜ್ಮೆಂಟು ಉಡುಪುರು ಫೋನ್ ಮಾಡಿ ಹೇಳಿದರು, ಈ ರೀತಿ ನದಿ ಪಕ್ಕದಲ್ಲಿ ಎಲ್ಲಿಯಾದರೂ ಸೌಜನ್ಯನ ಹೆಣ ಬಿದ್ದ ಜಾಗದಲ್ಲಿ ಚಪ್ಪಲಿ ಎಲ್ಲ ಇದ್ದರೆ ಹಾಗೆ ಗುಡಿಸುವಾಗಿ ಹೋಗಿ ಎಲ್ಲ ಸುಟ್ಟಾಕಿ ಅಂತ ಹೇಳಿದರು. ನಾವು ಹೋಗಿ ಅದನ್ನು ಸುಟ್ಟಾಕಿದ್ವಿ. ಅಲ್ಲಿ ಒಂದು 4-5 ಜೊತೆ ಚಪ್ಪಲಿತ್ತು, ಅದನ್ನೆಲ್ಲ ಗುಡ್ಡೆ ಮಾಡಿ ಹಾಗೆ ಒಟ್ಟಿಗೆ ಕಸದೊಟ್ಟಿಗೆ ಬೆಂಕಿ ಕೊಟ್ಟು ಬಂದ್ವಿ. ಇದೇ ವಿಚಾರವಾಗಿ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್. 2012ರಲ್ಲಿ ಆದಂತಹ ಸೌಜನ್ಯ ಹತ್ಯೆ, ಇದು ಒಂದು ರೀತಿಯಲ್ಲಿ 13 ವರ್ಷಗಳಾದರೂ ಕೂಡ ಒಂದು ರೀತಿಯಾದಂಥ ತಾರ್ಕಿಕ ಅಂತ್ಯ ಕಂಡಿಲ್ಲ. ದೊಡ್ಡ ಕಾರಣ ಇದ್ದಂಥದ್ದು ಇವರಿಗೆ ಸರಿಯಾದಂತಹ ಸಾಕ್ಷಿಗಳಿರಲಿಲ್ಲ ಸೌಜನ್ಯ ಕುಟುಂಬದವರಿಗೆ ಅಂತ. ಇದೀಗ ಚಿನ್ನಯ್ಯನೇ ಒಂದು ರೀತಿಯಲ್ಲಿ ಅಸ್ತ್ರದ ರೀತಿ ಸಿಕ್ಕಿದ್ದಾನೆ. ಈತ ಕೊಟ್ಟಿರುವಂಥ ಹೇಳಿಕೆಗಳ ಸಂದರ್ಶನದಲ್ಲಿ ಇದೀಗ ಒಂದು ರೀತಿಯಲ್ಲಿ ಈ ಕೇಸ್ ಮರುತನಿಖೆಗೆ ಒಳಪಡುತ್ತಾ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಸದ್ಯಕ್ಕೆ ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್, ಏನಂದ್ರೆ ಈ ಒಂದು ವಿಚಾರ ಈಗ ಏನು ಚಿನ್ನಯ್ಯನಿದೆ ಅದು ಕೊಟ್ಟಂತಹ ಹೇಳಿಕೆ ಏನಿದೆ ಅದು ಸಾಕಷ್ಟು ಸಂಚಲನ ಸೃಷ್ಟಿಯಂತ ಮಾಡಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇರುತ್ತದೆ. ಯಾಕಂದ್ರೆ ಏನು ಶವವನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಮಾಡ್ತಾ ಇತ್ತು. ಆ ನಂತರ ಸುಜಾತ ಭಟ್ ಅವರು ಸಹ ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಒಂದಷ್ಟು ದಿನ ಟ್ವಿಸ್ಟ್ಗಳು ಸಿಗ್ತಾ ಇತ್ತು. ಈಗ ಏನು ಆ ಮಾಸ್ಕ್ ಚಿನ್ನಯ್ಯ ಇದನ್ನು ಆತನ ವಿರುದ್ಧ ಅವರ ತಾಯಿ ಕುಸುಮಾವತಿ ಅವರು ದೂರನ್ನ ಕೊಟ್ಟಿರುವಂತದ್ದು. ಆತನಿಗೆ ಗೊತ್ತು ಸೌಜನ್ಯ ಏನಾಗಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಆತನಿಗೆ. ಸೊ ಆತನ ಮೇಲೆ ಎಸ್ಐಟಿ ಅವರು ಮತ್ತೆ ತನಿಖೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗ ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಆಗ ಕೊಲೆ ಆದ ಸಂದರ್ಭದಲ್ಲಿ ಆತನೇ ಶವವನ್ನು ಹುಚ್ಚುತ್ತಿದ್ದಾನೆ, ಮತ್ತೆ ಆಕೆಗೆ ಸಂಬಂಧಪಟ್ಟಂತ ಒಂದಷ್ಟು ವಸ್ತುಗಳನ್ನು ಆತನೇ ನಾಶಪಡಿಸಿದ್ದಾನೆ ಅಂತ ಹೇಳ್ಬಿಟ್ಟು ಈಗ ಒಂದು ಯೂಟ್ಯೂಬ್ ನಲ್ಲಿ ಆತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಈಗ ಅವರ ತಾಯಿ ಈಗ ಎಸ್ಐಟಿ ಕಚೇರಿಗೆ ಬೆಳಗ್ಗೆನೂ ಸಹ ಬಂದು ಹೋಗಿದ್ರು, ಆನಂತರ ಮಧ್ಯಾಹ್ನ ಸಹ ಬಂದು ಈಗ ಚಿನ್ನಯ್ಯ ಮಾಸ್ಕ್ ದೂರನ್ನ ಕೊಟ್ಟಿರುವಂತ. ಆತನೇ ಗೊತ್ತು ಯಾರು ಕೊಲೆ ಮಾಡಿದಾರೆ ನನ್ನ ಮಗಳನ್ನ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆತನ ವಿರುದ್ಧ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಒಂದು ದೂರನ್ನ ಕೊಟ್ಟಿರುವಂತದ್ದು. ಮುಂದೆ ಈ ದೂರನ್ನ ಎಸ್ಐಟಿ ಅಧಿಕಾರಿಗಳು ಯಾವ ರೀತಿ ಪರಿಶೀಲನೆ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗ್ತದೆ. ಸಂತೋಷ್, ಅರುಣ್, ಈ ಚಿನ್ನಯ್ಯ ವಿಚಾರವಾಗಿ ನೋಡೋದಾದ್ರೆ SIT ಕಾರ್ಯಾಚರಣೆ ಮುಗಿತು ಅಂತ ಹೇಳಕ್ಕಾಗಲ್ಲ. ಬಟ್ ಏನು ಉತ್ಖನನ ಕಾರ್ಯ ಒಂದು ಹಂತಕ್ಕೆ ಬಂತಲ್ಲ, ಅದಾಗಲೇ ಒಂದು ರೀತಿಯಲ್ಲಿ ಈತನ ಬ್ರೈನ್ ಮ್ಯಾಪಿಂಗ್ಗೆ ಬಹಳಷ್ಟು ಕೂಗೆದ್ದಿತ್ತು. ಇದೀಗ ಸೌಜನ್ಯ ತಾಯಿ ಕುಸುಮಾವತಿಯವರು ಕೂಡ ಈ ನ್ಯಾರ್ಕೋ ಅನಾಲಿಸಿಸ್ ಟೆಸ್ಟ್ಗೆ ಮನವಿ ಮಾಡಿದ್ದಾರಂತೆ. ಅದೇನಾದರೂ ಆದರೆ ಈತ ಸತ್ಯಗಳನ್ನು ಹೇಳುವಂತಹ ಕೆಲಸ ಆಗುತ್ತಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಖಂಡಿತ, ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಒಬ್ಬರು ಪರೀಕ್ಷೆಯನ್ನ ಮಾಡಬೇಕು. ಯಾಕಂದ್ರೆ ಚಿನ್ನಯ್ಯ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ, ಅದು ಆತನ ಬೇರೆ ಬೇರೆ ಹೇಳಿಕೆಗಳ ರೀತಿಯಾದ ವರ್ತನೆ ಆಯ್ತು. ಹಾಗಾಗಿ ಆತನನ್ನ ನ್ಯಾರ್ಕೋ ಅನಾಲಿಸಿಸ್ ಟೆಸ್ಟ್ ಅನ್ನ ಮಾಡಬೇಕು ಅಥವಾ ಮುಂಪರು ಪರೀಕ್ಷೆ ಆತನನ್ನು ಉಳ್ಕೋಬೇಕು ಅಂತ ಅವ್ರ ತಾಯಿ ಸಹ ಒಂದು ಎಸ್ಐಟಿ ಅಧಿಕಾರಿಗಳ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಆದ್ರೆ ಇದೀಗ ದೂರನ್ನ ಪಡೆದಂತ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಯಾಕಂದ್ರೆ ಈಗಾಗಲೇ ಸಾಕಷ್ಟು ಏನೋ ಈ ಒಂದು ಪ್ರಕರಣದಲ್ಲಿ ಬೆಳವಣಿಗೆಗಳಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಸಹ ಎಸ್ಐಟಿ ಅಧಿಕಾರಿಗಳು ಗಮನ ಹರಿಸ್ತಾ ಇರುವಂತದ್ದು. ಯಾಕಂದ್ರೆ ಏನು ಎಸ್ಐಟಿ ಅಧಿಕಾರಿಗಳಿಗೆ ಇವತ್ತು ದೂರು ಕೊಟ್ಟಿರುವಂತ ಅವರು ಮುಂದಿನ ದಿನಗಳಲ್ಲಿ ಈ ದೂರನ್ನ ಮತ್ತೆ ಸೌಜನ್ಯ ಕೇಸ್ ಏನಾದರೂ ರಿಓಪನ್ ಆಗುತ್ತಾ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಆಯಿತು. ಮತ್ತೆ ಕೆಲವೊಂದಷ್ಟು ರಾಜಕೀಯ ಪಕ್ಷಗಳು ಸಹ ಒಂದು ಯಾತ್ರೆಗಳನ್ನ ಆಗಮಿಸಿತು. ಹಾಗಾಗಿ ಸಾಕಷ್ಟು ಬೆಳವಣಿಗೆಗಳು ಈ ಒಂದು ಪ್ರಕರಣದಲ್ಲಿ ಆಗಿದೆ. ಹಾಗಾಗಿ ಈಗ ಏನು ಎಸ್ಐಟಿ ಈ ಒಂದು ದೂರನ್ನ ಏನು ಯಾವ ರೀತಿ ಪರಿಗಣನೆ ಮಾಡ್ತಾರೆ ಏನು ಅನ್ನೋದನ್ನ ಸರ್ಕಾರದ ಮಟ್ಟದಲ್ಲಿ ತಿಳಿಸಿ ಅವರು ಮುಂದಿನ ನಿರ್ಧಾರ ಕೈಗೊಳ್ಳುವಂತದ್ದು. ಸಂತೋಷ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆ ಈ ಬುರ್ಡೆ ಗ್ಯಾಂಗ್ನ ಹಂಗಾಮಗಳ ಮಧ್ಯದಲ್ಲಿ ಸೌಜನ್ಯ ಪ್ರಕರಣ ಏನಾದರೂ ಇನ್ನೊಂದು ರೀತಿಯಲ್ಲಿ ತೆರವುಗೊಳ್ಳುತ್ತಾ ಅನ್ನುವಂಥ ಒಂದು ಚರ್ಚೆ ಕುತೂಹಲಕಾರಿ ಘಟ್ಟಕ್ಕೆ ತಲುಪ್ತಾ ಇದೆ.